ಈ ಮನೇಲಿ ತುಂಬಾ ಜಗಳ ಅಂತ ಬಂದ ತಕ್ಷಣ ನೆನಪಾಗೋದೆ ಸಂಗೀತ ಒಂದ್ ಕಡೆ ಆದ್ರೆ ವಿನಯ್ ಅವ್ರ ಒಂದ್ ಕಡೆ. ಸೊ ಸುದೀಪ್ ಸರ್ ಕೂಡ ಇದ್ರ ಬಗ್ಗೆ ಮೊನ್ನೆ ತಮಾಷೆ ಮಾಡ್ತಾ ಹೇಳ್ತಾ ಇದ್ರು, ಸೈಡಿಗೆ ಹೋಗಿ ಅಂದ್ರೆ ಇಬ್ರು ಹಿಂಗ ಹೋಗ್ತಾರೆ ಅಂತ. ಸೊ ಆ ವಿಷಯ ನೀವು ಹತ್ರದಿಂದ ಇಬ್ರನ್ನು ನೋಡಿದೀರಾ, ಅವ್ರಿಬ್ರ ಮಧ್ಯೆ ಯಾಕೆ ಅಷ್ಟೊಂದು ಜಗಳ, ಯಾಕೆ ಅಷ್ಟೊಂದು ವೈರತ್ವ ಇದೆ ಅನ್ಸುತ್ತೆ? ನಾನು ಅರ್ಧ ಎಪಿಸೋಡಿಂದ ಹೋಗಿರೋದ್ರಿಂದ ನನಗೆ ಅವ್ರ ಹಿಂದೆ ಮನೇಲಿ ಯಾವ ಥರ ಜಗಳ ಆಡಿದ್ರು ಏನು ಎತ್ತ ಅಂತ ಗೊತ್ತಿಲ್ಲ. ಬಿಕಾಸ್ ಆಚೆ ಅದು ನೋಡಿದಾಗಲೇ ಬೇರೆ ಥರ ಇರುತ್ತೆ. ನಾನು ಹೇಳ್ದಾಗೆ ಒಳಗೆ ಹೋಗಿ ನೋಡಿದಾಗಲೇ ಗೊತ್ತಾಗೋದು ಅದು ಯಾವ ಥರ ಅಂತ. ಸೊ ನಾನು ಹಂಗೆ ಅಂದ್ಕೊಂಡಿದ್ದೆ ಮೈಟ್ ಬಿ ವಿನಯ್ ಅವರು ಎಲ್ಲ ಲೈಕ್ ವಿಲ್ಲನ್ ಆಗಿಬಿಟ್ಟಿದ್ದಾರೆ ಮನೇಲಿ ಅಂತ. ಬಟ್ ಟು ಬಿ ಫ್ರ್ಯಾಂಕ್, ನಾನು ಮನೆಗೆ ಹೋಗಿ ನೋಡಿದಾಗ ಗೊತ್ತಾಗಿದ್ದು ಯಾವ ಕಡೆ ಜಾಸ್ತಿ ಮಾತಾಡ್ತಾರೆ, ಯಾವ ಕಡೆ ಜಾಸ್ತಿ ಮಾತಾಡೋಲ್ಲ ಏನು ಅಂತ. ಸೊ ವಿನಯ್ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದೆ. ಚೆನ್ನಾಗಿದ್ರೆ ಅವ್ರ ಜೊತೆ ಚೆನ್ನಾಗಿರ್ತಾರೆ ಅವರು, ಚೆನ್ನಾಗಿಲ್ಲ ಅಂದರೆ ಅವ್ರ ಜೊತೆ ಚೆನ್ನಾಗಿರಲ್ಲ ಅವರು. ಸೊ ಡಿಪೆಂಡ್ಸ್, ನೀವು ಹೆಂಗೆ ಅವ್ರನ್ನ ಟ್ರೀಟ್ ಮಾಡ್ತೀರಾ ಅದ್ರ ಮೇಲೆ ಇವ್ರ ರಿಯಾಕ್ಷನ್ ಇರುತ್ತೆ ಅಷ್ಟೇ. ನೀವೇನು ಕೊಡ್ತೀರಾ ಅದು ಅವ್ರಿಗೆ ಸಿಗುತ್ತೆ ಅಷ್ಟೇ. ಸಂಗೀತ ಅವ್ರ ಬಗ್ಗೆ ಅವರು ಯಾಕೆ ಏನಾದರೂ ಅವರೇ ಜಾಸ್ತಿ ಪ್ರವೋಕ್ ಆಗ್ತಾರೆ ಅನ್ಸುತ್ತಾ? ಸಂಗೀತ ಅವ್ರು ಆ್ಯಕ್ಚುಲಿ ನನಗನ್ಸುತ್ತೆ ತುಂಬ ಪ್ರವೋಕ್ ಮಾಡ್ತಾರೆ. ಸೈಲೆಂಟಾಗಿ ಇದ್ದೂನೇ ಪ್ರವೋಕ್ ಮಾಡ್ತಾರೆ ಅವರು. ಸೊ ಯಾವಾಗಲೂ ವಾಶ್ರೂಮಲ್ಲಿ ಕುತ್ಕೊಳ್ಳೋದು, ಸೊ ಇಲ್ಲ ಸುಮ್ಮನೆ ಜಗಳ ಆಡೋ ಥರ ಬರ್ತಾರೆ ಬಟ್ ಜಗಳ ಮಾಡಲ್ಲ. ಅದು ಅಂದರೆ ಒಪೋನೆಂಟ್ ಅವ್ರಿಗೆ ಪ್ರವೋಕ್ ಥರ ಆಗುತ್ತೆ ಅದು. ಅಟ್ಲೀಸ್ಟ್ ಏನಾದರೂ ಇದ್ದರೆ ಹೇಳ್ಬಿಡ್ಬೇಕು. ಸೊ ಅವರು ಹೇಳ್ಬೇಕಾದ್ರೂ ಒಂಥರ ರೀತಿನಲ್ಲಿ ಹೇಳ್ತಾ ಇದ್ರು, ಅದೆಲ್ಲ ಸ್ವಲ್ಪ ಪ್ರವೋಕ್, ಹೌದು ಅದೆಲ್ಲ ಪ್ರವೋಕ್ ಆಗ್ತಾ ಇತ್ತು ಇವ್ರುಗಳಿಗೆ. ಸೊ ಅದಕ್ಕೆ ಇದಕ್ಕೆ ಸ್ವಲ್ಪ ಕೋಪ ಬರೋದು ಎಲ್ಲ. ಈ ಪ್ರವೋಕ್ ಅನ್ನೋ ಒಂದು ಪದ ಬಂದಿದ್ದಕ್ಕೆ ನನಗೆ ಕೇಳ್ತೀನಿ, ನಿಮಗೆ ಯಾರಾದರೂ ಯಾವಾಗಾದರೂ ಪ್ರವೋಕ್ ಮಾಡಿದ್ದಾರೆ ಅಂತ ಅನ್ಸುತ್ತಾ? ನನಗೆ ಪರ್ಸ್ನಲ್ ಆಗಿ ಯಾರೂ ಮಾಡಿಲ್ಲ ಆ ಥರ. ಬಟ್ ಟಾಸ್ಕ್ ವಿಷಯ ಅಂತ ಬಂದಾಗ ತನಿಷಾ ಆ್ಯಂಡ್ ಸಂಗೀತ ಮಾಡಿದ್ದಾರೆ ಡೆಫಿನೆಟ್ಲಿ. ಬಿಕಾಸ್ ಆ ನೀರು ಎಷ್ಟೋ ಟಾಸ್ಕಲ್ಲಿ ವಿನಯ್ ಅವ್ರದ್ದು, ನಮ್ರತಾ ಅವ್ರ ಜೊತೆ ತನಿಷಾ ಅವ್ರದ್ದು ಆಪೋನೆಂಟ್ ಟೀಮ್ ಅವ್ರದ್ದು ಜಗಳ ಆಗ್ತಿತ್ತು. ಅದೇ ಹೆಣ್ಣು ಮಗನ ಕೂರಿಸಿದ್ಯಾ ಹಾಗೆ ಹೀಗೆ ಅಂತಲ್ಲ. ಆ ಟೈಮಲ್ಲಿ ನನಗೇನು ಕೇಳಿಸ್ತಿರ್ಲಿಲ್ಲ. ಯಾಕಂದರೆ ನನಗೆ ಹೇಳಿದ್ರು ನನ್ನ ಕಿವಿ ಒಳಗೆ ಸರ್ಫೆಕ್ಸಲ್ ಏನೋ ಹಾಕಿದ್ರು ಅಂತ, ಪೌಡರ್ ಹಾಕಿದ್ರು ಅಂತ. ನನಗೆ ಅದು ಗೊತ್ತಾಗಿಲ್ಲ. ನಾನು ಟಾಸ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಅದಾದಮೇಲೆ ಬ್ಯಾಕ್ಗ್ರೌಂಡಲ್ಲಿ ಕಿತ್ತಾಡ್ತಿರೋ ಜಗಳ ಆಡ್ತಿರೋ ಸೌಂಡ್ ಬಂತು. ಏನಾಗ್ತಿದೆ ಅಂತ ಗೊತ್ತಿಲ್ಲ. ಆ ಕೋಪದಲ್ಲಿ ಅವರು ತನಿಷಾ ಮತ್ತು ವಿನಯ್ ಅವ್ರು ಜಗಳ ಆಡ್ತಾ ಇದ್ದಿದ್ದು, ಕಾರ್ತಿಕ್ ಇವರೆಲ್ಲ. ತನಿಷಾ ಅವ್ರು ಆ ಕೋಪದಲ್ಲಿ ಬಂದು ನನಗೆ ಹಿಂಗೆ ನೀರು ಎರಿಸ್ತಾ ಇದ್ರು. ಅದು ಕಣ್ಣೆಲ್ಲ ಊದ್ಕೊಬಿಟ್ಟಿತ್ತಂತೆ ನನಗೆ ಸ್ನೇಹಿತರು ನೋಡಿ ಹೇಳಿದ್ದು ಅದನ್ನು. ಸೊ ಅವಾಗ ನಾನು ಕೈ ಎತ್ತುತ್ತಿದ್ದೆ, ನನಗೆ ಉಸಿರಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ. ಆವಾಗ ತನಿಷಾ ಸಂಗೀತ ಬಂದ್ಬಿಟ್ಟು ಕೊಡ್ತೀವಿ, ಇನ್ನೂ ಟೈಮ್ ಕೊಡ್ತೀವಿ ಅಂದರೆ ಇನ್ನೂ ಜೋರಾಗಿ ಬೇಕು ಅಂತಲೇ ಆಗ್ತಾಯಿದ್ರು. ಸೊ ನನಗೆ ತುಂಬ ಬೇಜಾರಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಟಾಸ್ಕ್ಗೂ ನನ್ನ ಮೈಂಡಲ್ಲಿ ಅದು ತುಂಬ ಆಯಿತು. ನನಗೆ ಇವ್ರಿಗೂ ಹಾಕಿ ತೋರಿಸ್ಬೇಕು ಎಷ್ಟು ಪೇಯ್ನ್ ಆಗುತ್ತೆ, ಯಾವ ಥರ ಪೇಯ್ನ್ ಆಗುತ್ತೆ ಅಂತ. ಸೊ ಮೈಕಲ್ಗೆ ಅವ್ರಿಗೆ ಹಾಕಿ ತೋರಿಸಿದ್ರು ತನಿಷಾ ಅವ್ರು ಒಂದ್ಸಲ, ನೋಡಿ ಇಷ್ಟೇ ಇರೋದು ಫೋರ್ಸು ಅಂತ. ಬಟ್ ಮೈಕಲ್ ಅವ್ರಿಗೆ ಹಾಕ್ಬೇಕಾದ್ರೆ ತುಂಬ ಸ್ಲೋ ಆಗಿ ಹಾಕಿದ್ರು. ಬಟ್ ನನಗೆ ಹಾಕಬೇಕು ಅಂತ ಬಂದಾಗ ತುಂಬ ಜೋರಾಗಿ ಎರಿಸ್ತಾ ಇದ್ರು. ಸೊ ನನಗೆ ಅದು ಅನ್ನಿಸ್ತು ಬೇರೆಯವ್ರ ಜಗಳದಲ್ಲಿ ನಾನು ಬಲಿಪಶು ಆಗ್ತಿದ್ದೆ ಅಂತ ಅಲ್ಲಿ.